ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ನಾನು ಬಹಳ ಸಂಕ್ಷಿಪ್ತವಾಗಿ ದಿವಂಗತ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶ ಕಂಡಂತ ಒಬ್ಬ ಹಿರಿಯ ಶಾಸಕರಾಗಿದ್ದರು, ಮಾಜಿ ಮಂತ್ರಿಗಳಾಗಿದ್ದರು, ದಾವಣಗೆರೆ ನಗರಸಭೆಯ ಅಧ್ಯಕ್ಷರಾಗಿದ್ದರು ಮತ್ತು ಬಹಳ ದೀರ್ಘಕಾಲ ಬದುಕಿದ್ರು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅವರ 95 ಅಲ್ಲ 95 94 95 ಆಗಿರ್ಬೇಕ್ರಿ, 31ರಲ್ಲಲ್ವಾ? 95 ವರ್ಷ ಈಗ. 1931 ಅವರ ಹುಟ್ಟಿದ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ. ಹಾಗೇನೆ ಈ ದಾಲ್ ಮಿಲ್ಲು ಉದ್ಘಾಟನೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಅವತ್ತು ಅನ್ಕೊಂಡಿದ್ದೆ ನಾನು ಶಾಮನೂರು ಶಿವಶಂಕರಪ್ಪನವರು ಕನಿಷ್ಠ 100 ವರ್ಷಗಳನ್ನ ತುಂಬಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಅನ್ಕೊಂಡಿದ್ದೆ. ಆದರೆ ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದಂಥವ್ರು. ಕೊನೆಗರಿಗೆವರೆಗೂ ಕೂಡ ಯಾವಾಗಲೂ ಕ್ರಿಯಾಶೀಲರಾಗಿರ್ತಿದ್ರು. ವ್ಯಾಪಾರ ಉದ್ದಿಮೆಯಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅವರು ಯಾವಾಗಲೂ ಕೂಡ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ರು. ಆಮೇಲೆ ಬಹಳ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿದ್ರು. ಆಮೇಲೆ ಬಹಳ ದೀರ್ಘಕಾಲ ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾಗಿದ್ದರು. ನನಗೆ ಅವರು ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದಾಗ ನನಗೆ ಒಂದು ಸನ್ಮಾನಕ್ಕೆ ಕರೆದರು. ನಾನು ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಕಾರಣ ಯಾಕಪ್ಪ ಅಂತಂದ್ರೆ, ನಾನು ಅಕ್ಕ ಮಹಾದೇವಿಯವರ ಬಿಜಾಪುರದ ಕಾಲೇಜ್ ಇದೆಯಲ್ಲ, ಮಹಿಳಾ ಕಾಲೇಜು, ಅದಕ್ಕೆ ಅವರನ್ನ ಹೆಸರಿಟ್ಟು ನಾಮಕರಣ ಮಾಡಿದ್ದೆ. ಅದಕ್ಕಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಕರೆದಿದ್ರು. ಆಮೇಲೆ ಬಸವಣ್ಣನವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿದ್ದೆ. ಹಾಗಾಗಿ ಈ ಎರಡೂ ಕಾರ್ಯಕ್ರಮಗಳ ಅಂಗವಾಗಿ ನನಗೆ ಸನ್ಮಾನ ಮಾಡಕ್ಕೆ ಕರೆದಿದ್ರು. ಅವರ ಕಾಲದಲ್ಲಿ ಸನ್ಮಾನನೂ ಕೂಡ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಒಬ್ಬ ಜಾತ್ಯತೀತ ನಾಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಗೆದ್ದಿದ್ದದ್ದು ದಾವಣಗೆರೆ ದಕ್ಷಿಣ, ಅಲ್ಲಿ ಲಿಂಗಾಯತರು ಕಡಿಮೆನೆ. ಆದ್ರೂ ಕೂಡ ಅವರ ಜನಪ್ರಿಯತೆ ಎಷ್ಟಿತ್ತು ಅಂತಂದ್ರೆ, ಅವರ ಜನಪ್ರಿಯತೆಯಿಂದ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತಿತ್ತು. ಹಾಗಾಗಿ 6 ಬಾರಿ ಸತತವಾಗಿ ಜಯವನ್ನ ಸಾಧಿಸಿದ್ರು ಅಲ್ಲಿ. ನಾನು ಒಂದ್ಸಾರಿ ಕೇಳಿದೆ, ಹುಟ್ಟಿದಬ್ಬ
ಭಾಗವಹಿಸಿದಾಗ ಕೇಳಿದೆ ನಾನು, ಇನ್ನೊಂದು ಎಲೆಕ್ಷನ್ ನಿಂತ್ಕೊತೀರಾ ಯಜಮಾನ್ರೆ ಅಂತ. ನಾನು ಯಾವಾಗಲೂ ಯಜಮಾನ್ರೆ ಅಂತ ಕರೀತಿದ್ದೆ ಅವರಿಗೆ. ಇನ್ನೊಂದು ಎಲೆಕ್ಷನ್ ನಿಂತೀರಾ ಯಜಮಾನ್ರೆ ಅಂತಂದಾಗ ಅವ್ರು ಹೇಳಿದ್ರು, ನಾನು ನಿಂತ್ಕೊಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಬಹುಶಃ ಬದುಕಿದ್ರೆ ಇನ್ನೊಂದು ಎಲೆಕ್ಷನ್ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ನಾವು. ಅವರು ಇನ್ನೊಂದು ಎಲೆಕ್ಷನ್ ಗೆಲ್ತಿದ್ರು, ಅಷ್ಟೊಂದು ಜನಪ್ರಿಯತೆಯನ್ನ ಗಳಿಸಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಯಸ್ತಾ ಇದ್ದೇನೆ. ಅವರು ಒಬ್ಬ ಕೊಡಗೈ ದಾನಿಯಾಗಿದ್ರು, ಬಹಳ ಜನಕ್ಕೆ ದಾನ ಮಾಡಿದ್ದಾರೆ. ಬಡವರು, ವಯಸ್ಸಾದವರು, ಹೆಣ್ಮಕ್ಳು ಅವ್ರಿಗೆಲ್ಲ ದಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಒಂದು ಟ್ರಸ್ಟ್ ಅನ್ನೇ ಕ್ರಿಯೇಟ್ ಮಾಡಿದ್ರು. ಆ ಟ್ರಸ್ಟ್ ಮೂಲಕ ದಾನಗಳನ್ನ ಕೊಡ್ತಕ್ಕಂಥದ್ದು. ಆಮೇಲೆ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತೇಳಿ ನನಗನ್ಸುತ್ತೆ. ಅವರು ಸಾರ್ಥಕ ಜೀವನವನ್ನ ಮಾಡಿದ್ರು ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಆ ನಡುವೆ ಇದೆಯಲ್ಲ, ಅದು ಅಲ್ಲಿ ನಾವು ಸಮಾಜಕ್ಕೆ ಮುಖ್ಯವಾಗಿ ಏನು ಮಾಡೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಅವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಸ್ತಾ ಇದ್ದೇನೆ. ಇಡೀ ಜೀವನವನ್ನ ಸಾರ್ಥಕ ಮಾಡ್ತಕ್ಕಂಥದ್ದು. ಇವತ್ತು ದಾವಣಗೆರೆ ಒಂದು ಕಾಲದಲ್ಲಿ ಜವಳಿ ನಗರ ಆಗಿತ್ತು. ಅದಾದ ಮೇಲೆ ಅದರ ಅವನತಿ ಶುರುವಾದ ಮೇಲೆ ಇದು ವಿದ್ಯಾಕಾಶಿಯಾಗಿದೆ. ಬಹಳ ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪದವೀಧರರು ಈ ಸಂಸ್ಥೆಯಿಂದ ಮುಂದಾಗಿ ಹೋಗಿದ್ದಾರೆ. ಅವರು ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಬಹಳ ದೀರ್ಘಕಾಲದವರೆಗೂ ಕೂಡ ಇದ್ರು. ಕೊನೆಯಲ್ಲಿ ಬಿಟ್ಟುಕೊಟ್ಟಿದ್ರು ಅನ್ನೋ ಕಾಣಿಸುತ್ತೆ. ನೀನಲ್ಲ ಈಗ ಮಲ್ಲಿಕಾರ್ಜುನ ಈಗ ಕಾರ್ಯದರ್ಶಿ, ಅಲ್ಲಿವರೆಗೂ ಕೂಡ ಅವರೇ ಇದ್ದದ್ದು. ಸೊ ಹಾಗಾಗಿ ದಾವಣಗೆರೆಯನ್ನ ಒಂದು ವಿದ್ಯಾಕಾಶಿಯನ್ನಾಗಿ ಮಾಡಲಿಕ್ಕೆ ಕಾರಣಕರ್ತರಾದವರು ಯಾರಪ್ಪ ಇದ್ರೆ ಅದು ಶ್ಯಾಮನೂರು ಶಿವಶಂಕರಪ್ಪನವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಅವರು ಒಬ್ಬ ಉದ್ಯಮಿಯಾಗಿ, ವ್ಯಾಪಾರಗಾರರಾಗಿ, ಕೈಗಾರಿಕೋದ್ಯಮಿಯಾಗಿ, ಆಮೇಲೆ ವಿದ್ಯಾಸಂಸ್ಥೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸೋ ಆಗಿ, ಅವರು ರಾಜಕಾರಣಿಯಾಗಿ ಬಹಳ ದೀರ್ಘಕಾಲ, ಬಹುಶಃ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 62 ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ ಅಂತಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅವ್ರಿಗೆ ಮನುಷ್ಯತ್ವ ಇತ್ತು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು. ಮನುಷ್ಯ ಪ್ರೇಮಿಯಾಗಿದ್ರು. ಪ್ರತಿಯೊಬ್ಬರು ಕೂಡ ಮನುಷ್ಯ ಪ್ರೇಮಿಯಾಗಬೇಕು, ಮನುಷ್ಯರನ್ನ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇತ್ತು. ಅದಕ್ಕಾಗಿ ಅವರು ಒಬ್ಬ ಅಜಾತ ಶತ್ರು. ಬಹುಶಃ ಎಲ್ಲ ಪಕ್ಷಗಳಲ್ಲೂ ಕೂಡ ಅವರ ಸ್ನೇಹಿತರುಗಳಿದ್ದಾರೆ. ಈಗ ಅವರ ಶಿವಗಣಾರಾಧನೆ ಸಮಾರಂಭದಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಅವರು ಎಲ್ಲ ಪಕ್ಷದವರು ಕೂಡ ಸ್ನೇಹದಿಂದ ಇರ್ತಾ ಇದ್ರು ಅಂತಕ್ಕಂಥದನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಅವರು ಒಬ್ಬರು ಅಜಾತ ಶತ್ರು ಆಗಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅವರಂತ ವ್ಯಕ್ತಿಯನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದದ್ದು ಬಹಳ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ. ಅವರಿಗೆ ಸ್ಮರಿಸಿಕೊಂಡು ನಾನು ನಮನವನ್ನ, ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅವರ ಪುತ್ಥಳಿಯನ್ನ ಇವತ್ತು ಅನಾವರಣ ಮಾಡಿದ್ದೇನೆ. ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ನಿಮ್ಗೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.